ಅಮ್ಮ ಅಮ್ಮ ಏನ ಚಿಕ್ಕಣ್ಣ ಎಲ್ಲ ಹೊರಟು ಬಿಟ್ಟಿದ್ದೀರಾ ಇಬ್ರು? ಶಿಲ್ಪ ಏನೋ ಪಾರ್ಲರ್ಗೆ ಹೋಗ್ತಾಳೆ, ನೀನು ಇನ್ನ ಟೈಮ್ ಆಯ್ತಲ್ಲ ನಿಂಗೆ ಹೋಗಕ್ಕೆ. ಇಲ್ಲಮ್ಮ, ಇವತ್ತು ಕೆಲ್ಸಕ್ಕೆ ಹೋಗ್ತಿಲ್ಲ, ರಜಾ ಹಾಕಿದೀನಿ. ಅದೇ ನಿನ್ನೆ ತಾನೇ ಹೇಳಿದ್ನಲ್ಲಮ್ಮ, ಶಿಲ್ಪ ಅವ್ರ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಬರ್ಬೇಕು ಅಂತ. ಹೌದು ಅತ್ತೆ, ನಾನು ಇವತ್ತು ಪಾರ್ಲರಿಗೆ ಹೋಗ್ತಾ ಇಲ್ಲ, ರಜಾ ಹಾಕಿದ್ದೀನಿ. ನಮ್ಮ ಅಣ್ಣ ಅದಕ್ಕೆ ಅಮ್ಮ ಅಪ್ಪ ಯಾರು ಫೋನ್ ಎತ್ತುತ್ತಾ ಇಲ್ಲ. ನಿನ್ನೆ ತಾನೇ ಹೇಳಿದ್ನಲ್ಲ ಅತ್ತೆ, ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರ್ತೀವಿ. ಪಾಪು ಮಲಗಿದಾನೆ, ಒಂಚೂರು ಎದ್ರೆ ನೋಡ್ಕೊಳ್ಳಿ. ನಾವು ಬರೋದು ಸಂಜೆ ಆಗ್ಬೋದು. ವಾ ಸರಿ ಆಯ್ತು, ಮಗಿನ ನೋಡ್ಕತೀನಿ ಬಿಡು. ಒತ್ತಿ ಮುಂಚೆ ಹೋಗಿ ಒತ್ತಿ ಮುಂಚೆ ಬರ್ರಿ. ಸರಿ ಅತ್ತೆ ಆಯ್ತು. ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ, ಮಸ್ಸೊಪ್ಪು ಅನ್ನ. ಊಟ ಮಾಡ್ಬಿಡಿ, ಪಾಪಗೂ ಊಟ ಮಾಡಿಸ್ಬಿಡಿ. ಹ್ಞೂ ಅಡಿಗೆ ಮಾಡಿಗೆಲ್ಲ ಬಿಡು, ನಾನು ನೋಡ್ಕತೀನಿ ಮಗಿನ. ಒತ್ತಿ ಮುಂಚೆ ಹೋಗ್ರಿ, ಮಳೆ ಬರಂಗ ಆಗೈತೆ. ಏನ್ ಗಾಡಿನಲ್ಲಿ ಹೋಗ್ತೀರಾ? ಹ್ಞೂ ನಮ್ಮ ಗಾಡಿನಲ್ಲೇ ಹೋಗ್ತೀವಿ. ಆದಷ್ಟು ಬೇಗ ಒಂದು ಕಾರ್ ತಗೋಬೇಕಮ್ಮ. ಈ ಮಳೆಗಾಲದಲ್ಲಿ ನೋಡು, ಹೋದ್ರೆ ಹಿಂಗ್ ಮಳೆ ಗಿಳೆ ಬಂದ್ರೆ ಎಲ್ಲಿ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಹ್ಞೂ ತಗೊಳ್ಳುವಂತೆ ಆಯ್ತು. ಹೋಗ್ ಬರ್ರಿ ಇವಾಗ. ಸರಿ ಅತ್ತೆ ಹೋಗ್ ಬರ್ತೀವಿ. ನಡೀರಿ ಬೇಗ ಹೋಗೋಣ, ಇಲ್ಲೇ 10 ಗಂಟೆ ಆಗ್ತಿದೆ. ನಡೀರಪ್ಪ ಬೇಗ. ಹಾ ಬಾ ಶಿಲ್ಪ. ಅರೆ ರೀ, ಇದ್ಯಾವ್ದಿದು ಕಾರು? ನಮ್ಮ ಅಣ್ಣ ಏನಾದ್ರೂ ಹೊಸ ಕಾರ್ ತಗೊಂಡ? ಇಲ್ಲ ನೋಡ್ರಿ, ಇದ್ಯಾವ್ದು ಕಾರ್ ಇದೆ? ಅದ್ಯಾವಾಗ ತಗೊಂಡ್ರು ಕಾರು? ನನ್ಗೊಂದ್ ಮಾತು ಹೇಳಿಲ್ವಲ್ಲ. ನಮ್ಮ ಅಣ್ಣನ ಹತ್ರ ಇದ್ದಿದ್ದು ಈ ಕಾರಲ್ಲ. ಹೌದಲ್ಲ, ಏನೋ ನಿಮ್ಮಣ್ಣ ಬೇರೆ ಕಾರ್ ತಗೊಂಡಿರ್ಬೋದೇನೋ. ಅಲ್ಲ ರೀ, ಏನ್ ತಗೊಂಡ್ರು ನಮ್ಮ ಅಣ್ಣ ನನಗೆ ಹೇಳ್ತಿದ್ದ. ಇಲ್ಲಾಂದ್ರೆ ನಮ್ಮ ಅಮ್ಮನಾದ್ರೂ ಹೇಳೋರು, ಇಲ್ಲಾಂದ್ರೆ ಅದಕ್ಕೆನಾದ್ರೂ ಹೇಳಿರೋರು. ಇದ್ದಕ್ಕಿದ್ದಂಗೆ ಇಷ್ಟು ದೊಡ್ಡ ಕಾರ್ ತಗೊಳ್ಳೋಂಥದ್ದು ಏನಿತ್ತು? ಏನೋ ಬಿಡು ಶಿಲ್ಪ, ಅವ್ರಿಷ್ಟ ತಗೊಂಡಿದ್ದಾರೆ, ತಗೊಳ್ಳಿ ಬಿಡು. ನಾವು ಆದಷ್ಟು ಬೇಗ ಕಾರ್ ತಗೊಳ್ಳೋಣ. ನಿನ್ಗೂ ಬೇಜಾರ ಕಾರ್ ಇಲ್ಲ ನಮ್ಮ ಹತ್ರ ಅಂತ? ಹಾಗೇನಿಲ್ಲ ರೀ, ಸುಮ್ನೆ ಹೇಳ್ದೆ ಅಷ್ಟೇ. ಸರಿ ಸರಿ ನಡಿ, ಒಳಗಡೆ ಹೋಗೋಣ. ಹಾ ಸರಿ ಬನ್ನಿ. ಬೆಲ್ ಮಾಡು ಶಿಲ್ಪ. ಹಾ ಮಾಡ್ತೀನಿ. ಯಾರು ನೀವು? ಯಾರು ಬೇಕಿತ್ತು? ಅಲ್ಲ ನೀವ್ಯಾರು? ಇದು ನಮ್ಮನೇಲಿ ನೀವು? ಹೌದು, ನೀವ್ಯಾರು ಸರ್? ಇದು ನಮ್ಮ ಅತ್ತೆಯವ್ರ ಮನೆ. ಇವಾಗ ನೋಡಿದ್ರೆ ನೀವಿದ್ದೀರಲ್ಲ, ನಮ್ಮನ್ನ ಯಾರು ಅಂತ ಕೇಳ್ತಿದ್ದೀರಾ? ಈ ಮನೆಯಲ್ಲಿ ರವಿ ಮತ್ತೆ ಲಕ್ಷ್ಮಿ, ಜಯಮ್ಮ, ನಮ್ಮ ಮಾವನವರು ಪಾಂಡು ಅಂತ ಅವ್ರು ಇದ್ದಿದ್ದಲ್ವಾ ಈ ಮನೇಲಿ. ಇದು ಅವ್ರ ಮನೆ ಕೂಡ. ಈಗ ನೋಡಿದ್ರೆ ನೀವಿದ್ದೀರಲ್ಲ, ನೀವ್ಯಾರು? ಓ, ಹಳೆ ಓನರ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಏನು ಹಳೆ ಓನರಾ? ಹಾ ಹೌದು, ಈ ಮನೆ ಸೇಲ್ ಆಗಿ 1 ವಾರ ಆಗಿದೆ. ಈ ಮನೇಲಿರೋರು ಮೊನ್ನೆ ತಾನೇ ಈ ಮನೆಯಿಂದ ಹೋದ್ರು. ಅವ್ರು ಹೋದ್ಮೇಲೆ ನಾವು ಶಿಫ್ಟ್ ಆಗಿದೀವಿ. ಸದ್ಯಕ್ಕೆ ಈ ಮನೆನ ನಾನೇ ತಗೊಂಡಿರೋದು. ಏನು ಏನ್ ಹೇಳ್ತಿದ್ದೀರಾ ನೀವು? ಈ ಮನೆನ ನೀವು ತಗೊಂಡಿದ್ದೀರಾ? ಅಂದ್ರೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಯಾರು ಇಲ್ವಾ? ಅಲ್ಲ ಎಲ್ಲಿ ಹೋದ್ರು? ಯಾಕೆ? ಹೌದು ಸರ್, ಇದು ನಮ್ಮ ಅತ್ತೆ ಮಾವರ ಮನೆ. ಅವರು ನಿಮ್ಗೇನಕ್ಕೆ ಸೇಲ್ ಮಾಡಿದ್ರು ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಸರಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ. ಅದೇನೋ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ರಂತೆ. ಸಾಲ ಕಟ್ಟಕ್ಕಾಗ್ದೇನೆ ಈ ಮನೆ ಪತ್ರ ಎಲ್ಲ ಬೇರೆಯವ್ರಿಗೆ ಬರ್ಕೊಟ್ಟಿದ್ದಾರೆ. ಹಂಗಾಗಿ ಮನೆ ಸೇಲ್ಗಿದೆ ಅಂತ ಗೊತ್ತಾಯ್ತು, ಹಂಗಾಗಿ ನಾನೇ ತಗೊಂಡೆ. ಏನ್ ಹೇಳ್ತಿದ್ದೀರಾ ನೀವು? ನಮ್ಮ ಅಣ್ಣ ಸಾಲ ಮಾಡೋದಾ? ಇದು ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಯಾವತ್ತೂ ಸಾಲ ಮಾಡಿಲ್ಲ. ಇನ್ನು ಬೇರೆಯವ್ರಿಗೆ ಕೊಟ್ಟಿದ್ದರ ಹೊರತು ಅವ್ರು ಯಾವತ್ತೂ ಇನ್ನೊಬ್ರ ಹತ್ರ ಕೈ ಚಾಚಿದವ್ರೆ ಅಲ್ಲ. ಅಂಥದ್ರಲ್ಲಿ ಸಾಲ ಮಾಡಿ ಈ ಮನೆನ ಇನ್ನೊಬ್ರು ಕೊಡೋದಾ? ಇಲ್ಲ ಇಲ್ಲ, ನಾನ್ ನಂಬೋದಿಲ್ಲ ಇದನ್ನ. ಹಲೋ ಮೇಡಮ್, ಇರೋದನ್ನ ಹೇಳ್ತಾ ಇದ್ದೀನಿ ನಾನು. ಅವ್ರೇನೋ ಸಾಲ ಮಾಡ್ಕೊಂಡಿದ್ರಂತೆ, ಹಂಗಾಗಿ ಮನೆನ ಮಾರಿದ್ದಾರೆ. ಅದಕ್ಕೆ ನಾನು ತಗೊಂಡಿದ್ದೀನಿ. ಕಣ್ಣಾರೆ ನೀವೇ ನೋಡ್ತಿದ್ದೀರಲ್ಲ. ಇಲ್ಲ, ಇದ್ರಲ್ಲಿ ಏನೋ ಮೋಸ ಆಗಿದೆ. ನಾನು ಅನ್ಕೊಂಡೆ, ನನ್ನ ಮನ್ಸು ಹೇಳ್ತಾ ಇತ್ತು ಏನೋ ತೊಂದ್ರಲ್ಲಿದ್ದಾರೆ ಅಂತ. ರೀ, ನಾನು ಹೇಳಿಲ್ವಾ ನಿಮ್ಗೆ, ಯಾಕೋ ಮನ್ಸು ಸರಿ ಇಲ್ಲ ನನಗೆ ಅಂತ. ಇದಕ್ಕೆ ಅಂತ ಅನ್ಸುತ್ತೆ. ಎಲ್ಲಿ ಹೋಗಿರ್ಬೋದು ರೀ ಇವರು? ಅಂಥದ್ದು ಏನಿತ್ತು ಇವ್ರಿಗೆ ಸಾಲ ಮಾಡ್ಕೊಳ್ಳೋ ಅಂಥದ್ದು? ನನಗಾದ್ರೂ ಒಂದೇ ಒಂದು ಮಾತು ತಿಳಿಸ್ಬಾರ್ದಿತ್ತ? ನಾನು ಎಲ್ಲೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮನೆಲ್ಲ ಕರ್ಕೊಬಂದು ಇಟ್ಕೋಬೋದಿತ್ತು ಅಲ್ವಾ ರೀ? ಹಿಂಗೆ ಮಾಡ್ತಾರಲ್ಲ ಇವರು. ನನಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ನನಗಂತೂ ತಲೆನೇ ಕೆಟ್ಟೋಗ್ತಿದೆ ರೀ. ರೀ, ದಯವಿಟ್ಟು ನಮ್ಮ ಅಣ್ಣ ಹುಡುಕೊಡ್ರಿ. ನಮ್ಮ ಅಪ್ಪ ಅಮ್ಮ ಬೇಕು ನನಗೆ, ನಮ್ಮ ಅತ್ತಿಗೆ ಬೇಕು. ಹುಡುಕೊಡ್ರಿ ನಮ್ಮ ಅಣ್ಣನ. ಶಿಲ್ಪ ಸಮಾಧಾನ ಮಾಡ್ಕೋ. ಈ ರೀತಿ ಗೋಳಾಡೋದ್ರಿಂದ ಆಗೋಗಿರೋದೆಲ್ಲ ಸರಿ ಮಾಡಕ್ಕಾಗಲ್ಲ. ಏನಾಗಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಅದೆಲ್ಲ ಗೊತ್ತಾಗ್ಬೇಕಂದ್ರೆ ನಿಮ್ ಮನೆಯವ್ರು ನಮಗ್ ಸಿಗ್ಬೇಕಲ್ಲ. ಹೆಂಗ್ರಿ ಸಿಗ್ತಾರೆ? ಎಲ್ಲಿ ಹೋಗಿರ್ಬೋದು ರೀ? ಅವ್ರ ಮನೆ ಖಾಲಿ ಮಾಡಿ 2 ದಿನ ಆಗಿದೆ ಅಂತ ಹೇಳ್ತಾ ಇದಾರೆ ಇವರು. 2 ದಿನದಲ್ಲಿ ಎಲ್ಲಿ ಹೋಗಿರ್ಬೋದು, ಏನ್ ಮಾಡ್ತಿರ್ಬೋದು? ನನಗಂತೂ ಗೊತ್ತಾಗ್ತಿಲ್ಲ. ಗಾಬರಿ ಆಗ್ಬೇಡ ಇರು, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಶಿಲ್ಪ, ಒಂದು ಕೆಲಸ ಮಾಡೋಣ. ಇವಾಗ ನಾವಾಗೆ ಹುಡ್ಕೋದಕ್ಕಾಗಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಪೊಲೀಸರ ಸಹಾಯ ತಗೊಳ್ಳೇಬೇಕು. ಏನು ಪೊಲೀಸ್ ಅವರ? ಹೌದು ಶಿಲ್ಪ, ಮೊದಲು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಹೀಗೆ ಯಾರು ಕಾಣಿಸ್ತಿಲ್ಲ, ಕಾಣೆ ಆಗಿದ್ದಾರೆ ಅಂತ. ಆ ಪೊಲೀಸರ ಸಹಾಯದಿಂದ ಹುಡುಕ್ಬೋದು. ನಾವೊಬ್ಬರೇ ನಿಜವಾಗ್ಲೂ ಹುಡುಕಕ್ಕಾಗೋದಿಲ್ಲ. ಎಲ್ಲಿ ಅಂತ ಹುಡುಕ್ತೀಯ ಹೇಳು? ಹೌದು ರೀ, ಹೌದು. ಬನ್ನಿ ಮೊದಲು ಹೋಗೋಣ ಬನ್ನಿ. ಪಾಪ ಎಲ್ಲಿದ್ದಾರೋ ಏನೋ. ನನ್ನ ಚಿನಿಮಾ ಎಲ್ಲಿದ್ದಾಳೋ ಏನೋ. ಪಾಪ ಮಗುನ ಇಟ್ಕೊಂಡು ಎಲ್ಲಿ ಹೋಗಿದ್ದಾರೋ ಪಾಪ. ಅವ್ರಿಗೇನು ಊಟ ಇದೆಯೋ, ಯಾವುದಾದ್ರೂ ಮನೆಗೇನೆ ಸಿಕ್ಕಿದೆಯೋ ಇಲ್ವೋ? ನನಗಂತೂ ಗೊತ್ತಾಗ್ತಿಲ್ಲ. ಬನ್ನಿ, ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ ಬನ್ನಿ.
ಹಾ ನಡಿ ಶಿಲ್ಪ ಹೋಗೋಣ. ಸರ್ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತನಾದ್ರೂ ಏನಾದ್ರು ಡೀಟೇಲ್ಸ್ ಏನಾದ್ರು ಗೊತ್ತಿದ್ಯಾ? ಇಲ್ಲ ಸರ್, ನಾನು ಈ ಮನೆಗೆ ಬರೋದಕ್ಕಿಂತ ಮುಂಚೆಗೇ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರು. ಹಾಗಾಗಿ ನನಗೇನು ಗೊತ್ತಿಲ್ಲ. ನಾನು ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ಅವ್ರ ಮುಖ ಕೂಡ ನೋಡಿಲ್ಲ ನಾನು. ಓ ಹೌದಾ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಬಾ ಶಿಲ್ಪ ಹೋಗೋಣ ಬಾ. ಶಿಲ್ಪ, ಈ ಏರಿಯಾ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ? ಹಾ ರೀ, ಮನೆ ಹತ್ರ ಇರೋ ಪೊಲೀಸ್ ಸ್ಟೇಷನ್ ಇದೇನೆ. ಹಾ ಹಾಗಿದ್ರೆ ಶಿಲ್ಪ ಇದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಹಾ ಸರಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಹೇಳಿ. ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಓ ಕಂಪ್ಲೇಂಟಾ? ಬನ್ನಿ, ನಮ್ಮ ಸರ್ ಅಲ್ಲಿ ಕೂತಿದ್ದಾರೆ. ಸರ್ ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತಂತೆ. ಯಾವ್ದು ಅದು? ಕಳಿಸಿ ಈ ಕಡೆ. ಹಾ ಬನ್ನಿ ಬನ್ನಿ, ಕರಿತಾ ಇದ್ದಾರೆ ಬನ್ನಿ. ಸರ್ ನಮಸ್ಕಾರ. ಅದೇ ನೀವು ಪಾಂಡವ್ರು ಇದ್ದಾರಲ್ಲ, ಅವ್ರ ಅಳಿಯ ಅಲ್ವಾ? ಹಾ ಹೌದು ಸರ್, ನನ್ನ ಹೆಸರು ಚಿಕ್ಕಣ್ಣ ಅಂತ. ಅವ್ರ ಅಳಿಯನೇ, ಇವರೇ ಅವ್ರ ಮಗಳು. ಓ ಶಿಲ್ಪ, ಯಾಕಮ್ಮ ಏನಾಯ್ತು? ಯಾಕೆ ಕಣ್ಣೀರಾಗ್ತಿದ್ಯಾ? ಸರ್ ಅದು ನಮ್ಮ ಮನೆಯವ್ರು ಯಾರು ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಾ ಇಲ್ಲ? ಕಾಣಿಸ್ತಾ ಇಲ್ಲ ಅಂದ್ರೆ ಏನಮ್ಮ ಅರ್ಥ? ಏನಾಯ್ತು ಸರಿಯಾಗಿ ಹೇಳು. ಅದೇ ಸರ್, ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. 2-3 ದಿನದಿಂದ ನಮ್ಮ ಮನೆಯವ್ರು ಯಾರು ಫೋನ್ ಎತ್ತುತ್ತಾ ಇರಲಿಲ್ಲ. ಅದಕ್ಕೆ ಇವತ್ತಿಬ್ರು ಬಂದ್ವಿ. ಬಂದು ನೋಡಿದ್ರೆ ಮನೆನ ಬೇರೆ ಯಾರಿಗೋ ಮಾರ್ಬಿಟ್ಟಿದ್ದಾರೆ. ಅವ್ರನ್ನ ವಿಚಾರಿಸಿದ್ರೆ ಅವ್ರಿಗೆ ಏನು ಕೂಡ ಗೊತ್ತಿಲ್ಲ. ಏನೋ ಸಾಲ ಮಾಡ್ಕೊಂಡು ಎಲ್ಲ ಮಾರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನನಗಂತೂ ತುಂಬಾನೇ ಭಯ ಆಗ್ತಿದೆ. ನಮ್ಮ ಅಪ್ಪ ಆಗ್ಲಿ ನಮ್ಮ ಅಣ್ಣ ಆಗ್ಲಿ ಜೀವಮಾನದಲ್ಲಿ ಯಾವತ್ತೂ ಸಾಲ ಮಾಡ್ದವ್ರಲ್ಲ. ಈಗ ಅವ್ರು 2 ದಿನದಿಂದ ಎಲ್ಲಿ ಹೋದ್ರು, ಯಾಕೆ ಸಾಲ ಮಾಡ್ಕೊಂಡ್ರು, ಅವ್ರಿಗೆ ಏನಾಗಿದೆ ಒಂದು ಗೊತ್ತಿಲ್ಲ. ದಯವಿಟ್ಟು ಸರ್ ನಿಮ್ ಕೈ ಮುಗಿತೀನಿ, ನಮ್ಮ ಮನೆಯವ್ರನ್ನ ಹುಡುಕೊಡಿ. ಅವ್ರು ಎಲ್ಲಿ ಹೋಗಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಇಂಥ ಕಡೆ ಇದಾರೆ ಅಂದ್ರೆ ಗೊತ್ತಾದ್ರೆ ಸಾಕು. ಅದೇನೇ ಕಷ್ಟ ಇರಲಿ ನಮ್ಮ ಮನೇಲೆ ಇಟ್ಕೋತೀನಿ ನಾನು. ಮತ್ತೆ ಅವ್ರು ಏನಕ್ಕೆ ಸಾಲ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ನನಗೆ ಅನಿಸ್ತಾ ಇದೆ ಅವ್ರಿಗೆ ಏನೋ ಮೋಸ ಆಗಿದೆ ಅಂತ. ದಯವಿಟ್ಟು ಸರ್ ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನಮ್ಮ ಅಣ್ಣ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು. 2 ದಿನ ಆಯ್ತಂತೆ ಸರ್. ಎಲ್ಲಿ ಹೋಗಿದ್ರೋ ಏನ್ ಕತೆನೋ. ಅವ್ರು ಊಟ ಮಾಡಿದ್ರೋ ಇಲ್ವೋ. ನಮ್ಮ ಅಣ್ಣನ ಮಗಳು ಬರೀ ಚಿಕ್ಕವಳು, ಅವಳನ್ನ ಇಟ್ಕೊಂಡು ಎಲ್ಲಂತ ಹೋಗಿರ್ಬೋದು. ಓ ಮೈ ಗಾಡ್, ಹೌದೇನಮ್ಮ? ಪಾಂಡು ಸರ್ ಎಲ್ಲಿ ಹೋಗಿರ್ಬೋದು? ಅಲ್ಲಮ್ಮ ಶಿಲ್ಪ, ನಿಮ್ ರಿಲೇಟಿವ್ಸ್ ಮನೇಲಿ ವಿಚಾರಿಸ್ಬೇಕಿತ್ತು. ಇಲ್ಲ ಸರ್, ನಮ್ಮ ರಿಲೇಷನ್ಸ್ ಮನೆ ಯಾವುದು ಇಲ್ಲ ಇಲ್ಲಿ. ಅದು ಅಲ್ಲದೆ ಅವ್ರು ಹಾಗೆಲ್ಲ ಹೋಗೋ ಅಂತವ್ರಲ್ಲ. ಅದು ಅಲ್ಲದೆ ನನಗೊಂದು ಫೋನ್ ಕೂಡ ಮಾಡಿಲ್ಲ. ಓ ಓಕೆ, ನೀನ್ ಫೋನ್ ಮಾಡಿದ್ಯಾ? ರಿಂಗ್ ಆಗ್ತಿದ್ಯಾ? ಹಾ ಸರ್, ನಿನ್ನೆವರೆಗೂ ರಿಂಗ್ ಆಗ್ತಿತ್ತು. ಇವಾಗ ಎಲ್ಲರ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಸ್ವಿಚ್ ಆಫ್ ಬರ್ತಾ ಇದ್ಯಾ? ಏನಮ್ಮ ಮಾಡೋದು? ಸ್ವಿಚ್ ಆಫ್ ಬಂದ್ರೆ ಹೆಂಗ್ ಕಂಡುಹಿಡಿಯೋದು? ಸ್ವಿಚ್ ಆಫ್ ಆಗಿರೋ ಫೋನ್ನ ಟ್ರ್ಯಾಕ್ ಮಾಡೋಕ್ಕೂ ಆಗೋದಿಲ್ಲ. ಏನ್ ಮಾಡೋದು? ಹಾ, ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವ್ರ ಮೊಬೈಲು ಎಲ್ಲಿ ಸ್ವಿಚ್ ಆಫ್ ಆಗಿದೆ ಅಂತ ಕಂಡುಹಿಡಿಬಹುದು. ಅವ್ರು ಏನಾದ್ರು ಎಲ್ಲಿ ಹೋಗಿದಾರೋ ಅಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಅಡ್ರೆಸ್ ಸಿಗುತ್ತೆ. ಅದೊಂದು ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ಹೀಗೆ ಅವ್ರನ್ನ ವಿಚಾರಿಸ್ಕೊಂಡು ಹುಡುಕ್ಬೇಕಾಗತ್ತೆ. ಮತ್ತೆ ಅವ್ರು ಯಾಕೆ ಸಾಲ ಮಾಡ್ಕೊಂಡ್ರು ಅಂತ ನಾನು ವಿಚಾರಿಸ್ತೀನಿ. ಹಾ ಸರ್, ದಯವಿಟ್ಟು ಅದೊಂದು ವಿಚಾರಿಸ್ಕೊಡಿ. ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಸಾಕು. ಪಾಪ ಒಂದು ಮಗು ಬೇರೆ ಜೊತೆಲಿದೆ. ಹಂಗಾಗಿ ನನ್ನ ಹೆಂಡತಿದು ಒಂದೇ ಗೋಳಾಟ. ಅವ್ರ ಮನೆಯವರು ಯಾರೂ ಇಲ್ಲ ಅಂತ ಗೊತ್ತಾದ್ಮೇಲೆ ತುಂಬಾ ಅಳ್ತಾ ಇದ್ದಾಳೆ. ಯಾವಾಗ್ಲಿಂದ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಅವಳನ್ನ. ದಯವಿಟ್ಟು ಸರ್ ಹುಡುಕೊಡಿ. ಆಯ್ತು ಚಿಕ್ಕಣ್ಣವ್ರೆ, ನನ್ನ ಪ್ರಯತ್ನ ನಾನು ಪಡ್ತೀನಿ. ಸ್ವಲ್ಪ ಲೇಟ್ ಆದ್ರೂ ಖಂಡಿತವಾಗ್ಲೂ ಹುಡುಕೊಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ ಸರ್. ನಮ್ಮ ಸರ್ ಒಂದು ಕೆಲಸಕ್ಕೆ ಕೈ ಇಟ್ರೆ ಅದನ್ನ ಮುಗಿಸೋವರೆಗೂ ಬಿಡೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ ಮನೆಯವ್ರನ್ನ ಹುಡುಕಿ ಕೊಟ್ಟೇ ಕೊಡ್ತಾರೆ. ಏನಮ್ಮ, ಕಣ್ಣೀರು ಹಾಕೋದನ್ನ ನಿಲ್ಸು. ನಮ್ಮ ಸರ್ ಮೇಲೆ ನಂಬಿಕೆ ಇಡಮ್ಮ. ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ಹೌದಮ್ಮ ಶಿಲ್ಪ, ಏನಾಗಲ್ಲ, ಅಳ್ಬೇಡ, ಸುಮ್ಮನಿರು, ನಾನು ಹುಡುಕೊಡ್ತೀನಿ. ರೀಸೆಂಟಾಗಿ ನಿಮಗೆ ಫೋನ್ ಏನು ಮಾಡಿಲ್ವಾ? ಇಲ್ಲ ಸರ್, ಆಲೇ ತಿಂಗಳಾಯ್ತು ಮಾಡಿಲ್ಲ ಫೋನು. ತಿಂಗಳಾಯ್ತಾ? ಸರಿ ಆಯ್ತು, ನೀವಿನ್ ಹೊರಡಿ, ಒಂದು ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ನಾನು ಹುಡುಕ್ತೀನಿ. ರೀ, ಒಂದು ಕಂಪ್ಲೇಂಟ್ ಬರ್ಸ್ಕೊಳ್ಳಿ ಅವ್ರ ಹತ್ರ. ಆಮೇಲೆ ಅಕ್ಕಪಕ್ಕ ಸ್ಟೇಷನ್ಗೆಲ್ಲ ಅವ್ರ ಮನೆಯವ್ರ ಫೋಟೋ ಕಳಿಸಿ ನೋಡೋಣ. ಆಮೇಲೆ ಅವ್ರ ಮೊಬೈಲ್ ಎಲ್ಲಿ ಸ್ವಿಚ್ ಆಫ್ ಆಗಿದೆ ಅಂತ ಒಂದು ಟ್ರೇಸ್ ಮಾಡಿ. ಸರಿ ಸರ್, ಎಲ್ಲ ನಾನು ರೆಡಿ ಮಾಡ್ತೀನಿ ಬಿಡಿ. ನಡಿ ಶಿಲ್ಪ ಹೋಗೋಣ, ನಡಿ, ಅವ್ರು ಹುಡುಕೊಡ್ತಾರೆ ನಡಿ. ರೀ, ನನಗೆ ತುಂಬಾ ಗಾಬರಿ ಆಗ್ತಿದೆ ರೀ. ಏನ್ ಮಾಡಕ್ಕಾಗುತ್ತೆ ಶಿಲ್ಪ, ನಮಗೂ ಇಲ್ಲಿಗೆ ಬಂದಿದ್ಕೆ ತಾನೇ ಗೊತ್ತಾಗಿದ್ದು. ನಡಿ ನೋಡೋಣ, ಮನೆಗೆ ಹೋಗೋಣ ನಡಿ. ಹಾ ಪಾಪ ಸರ ಹೆಣ್ಮಗು ಎಷ್ಟು ಕಣ್ಣೀರಾಗ್ತಿದೆ ನೋಡಿ. ಅವ್ರ ಅಪ್ಪ ಅಮ್ಮ ಕಾಣಿಸ್ತಾ ಇಲ್ಲ ಅಂತ. ಅವ್ರ ಗಂಡನೂ ಅಷ್ಟೇನೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಕೆಲವರು ಇರ್ತಾರಲ್ಲ ಸರ್, ಹೆಂಡತಿ ಮನೆಯವ್ರು ಅಂದ್ರೆ ನೆಗ್ಲೆಕ್ಟ್. ಅಯ್ಯೋ ಹೋದ್ರೋಗ್ಲಿ ಬಿಡು, ನಮ್ಮನೆ ಒಂದು ಉದ್ಧಾರ ಆಗ್ಲಿ, ನಮ್ಮನೆಯವ್ರು ಕರೆಕ್ಟ್ ಆಗಿದ್ದು ಸಾಕು ಅಂತಾರೆ. ಈ ತರ ಹೆಂಡತಿಗೆ ಸಪೋರ್ಟ್ ಮಾಡೋರು ಎಲ್ಲಿ ಸಿಗ್ತಾರೆ ಹೇಳಿ? ಅಪರೂಪನೇ ಅಪರೂಪ. ಚೆನ್ನಯ್ಯ, ಹೌದು, ನಮ್ಮ ಪಾಂಡವ್ರ ಅಳಿಯ ತುಂಬಾ ಒಳ್ಳೆಯವನು ಅಂತ ಕೇಳಿದೀನಿ. ಆ ದೇವರು ಒಳ್ಳೆಯವ್ರಿಗೇನೆ ಕಷ್ಟಗಳನ್ನ ಕೊಡೋದು, ಪರೀಕ್ಷೆಗಳನ್ನ ಇಡೋದು. ಅದೇನಾಗಿದೆಯೋ ನೋಡೋಣ, ಆದಷ್ಟು ಬೇಗ ಹುಡುಕೊಳ್ಳೋಣ ಪಾಪ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಹಾಕ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಹಾಗೆ ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಇದೆಯಲ್ಲ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ, ಅದರಲ್ಲೂ ಕೂಡ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಆ ಚಾನಲಲ್ಲಿ ನಾನು ಬೆಳಗ್ಗೆ 8 ಗಂಟೆಗೆ ವೀಡಿಯೋನ ಹಾಕ್ತಾ ಇದ್ದೀನಿ ಇನ್ನೊಂದು ಚಾನಲಲ್ಲಿ. ಈ ಚಾನಲಲ್ಲಿ ಬಂದ್ಬಿಟ್ಟು ನಾನು ಈವ್ನಿಂಗ್ 6 ಗಂಟೆಗೆ, ಸಂಜೆ 6 ಗಂಟೆಗೆ ವೀಡಿಯೋನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಮ್ಮದು 3ನೇ ಚಾನಲ್ ಆದಂಥ MSN ಕಾರ್ಟೂನ್ ಚಾನಲಲ್ಲಿ, ಅದರಲ್ಲೂ ಕೂಡ ವೀಡಿಯೋನ ಹಾಕ್ತಾ ಇದ್ದೀನಿ. ಅದರಲ್ಲಿ ನಾನು ದಿನಕ್ಕೆ ಡಿಫ್ರೆಂಟ್ ಆಗಿರೋ ಸ್ಟೋರಿನ ಹಾಕ್ತಾ ಇದ್ದೀನಿ. ನಿಮಗೆ ಆ ರೀತಿ ಬೇಡ, ನಮಗೆ ಇದೇ ಥರ ಕತೆ ಥರನೇ ಸ್ಟೋರಿ ಬೇಕು, ಧಾರಾವಾಹಿ ಥರನೇ ಸ್ಟೋರಿ ಬೇಕು ಅಂದರೆ ನನಗೆ ಕಮೆಂಟ್ಸ್ ಬುಕ್ ಅಂತ ತಿಳಿಸಿ. ಅದರಲ್ಲೂ ಕೂಡ ಒಂದು ಡಿಫ್ರೆಂಟ್ ಆಗಿರೋ ಸ್ಟೋರಿನ ಶುರು ಮಾಡ್ತೀನಿ.
ದಯವಿಟ್ಟು ಈ 3 ಚಾನಲ್ಗೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ಬಾಯ್.